ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾನು ನಿಮ್ಮ ಜೊತೆ ಕೆಲವೊಂದು ಟಿಪ್ಸ್ನ ಶೇರ್ ಮಾಡ್ಕೋತಾ ಇದ್ದೀನಿ, ಬೆಸ್ಟ್ ಯೂಸ್ಫುಲ್ ಟಿಪ್ಸು. ಹೊರಗಡೆ ಟ್ರಿಪ್ ಹೋಗಬೇಕಾದ್ರೆ ಅಥವಾ ಮನೆಯಲ್ಲಿ ಬೀರುನಲ್ಲಿ ಕಬೋರ್ಡಲ್ಲಿ ಬಟ್ಟೆಗಳು ಜೋಡಿಸ್ಬೇಕಾದ್ರೆ ನಮಗೆ ಬಟ್ಟೆ ಇಡೋಕ್ಕೆ ಜಾಗನೇ ಸ್ಪೇಸ್ ಸಾಕಾಗಲ್ಲ. ಸೊ ಆವಾಗ ಈ ರೀತಿ ನಾವು ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಡೋದ್ರಿಂದ ಸ್ಪೇಸು ಉಳಿಯುತ್ತೆ ಮತ್ತು ತುಂಬ ಬಟ್ಟೆಗಳನ್ನ ಮಡಚಿ ಇಡ್ಬೋದು. ಸೊ ಮೊದಲಿಗೆ ನಾನು ಪ್ಯಾಂಟನ್ನ ಈ ರೀತಿ 2 ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಸೈಡಲ್ಲಿ ಒಂದು ಸೈಡಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಫೋಲ್ಡ್ ಹಾಕಿ ಈ ರೀತಿ ಒಳಗಡೆ ಎಲಾಸ್ಟಿಕ್ ಇರುತ್ತಲ್ಲ ಆ ಸೈಡಲ್ಲಿ ಈ ರೀತಿ ಒಳಗಡೆ ಬಟ್ಟೆನ ಹಾಕಿ ಮತ್ತು ಇನ್ನೊಂದು ಫೋಲ್ಡ್ ಚಿಕ್ಕದಾಗಿ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ, ಇಷ್ಟು ಚಿಕ್ಕದಾಗಿ ನಾವು ಇಡೋದ್ರಿಂದ ಸ್ಪೇಸು ಸಹ ತುಂಬ ಬಟ್ಟೆ ಇಡಿಸೋ ಹಾಗೆ ನಾವು ಫೋಲ್ಡ್ ಮಾಡಿ ಇಟ್ಕೋಬೋದು. ಸೊ ಇನ್ನೊಂದು ಇದೇ ರೀತಿ ನಾನು ಪ್ಯಾಂಟನ್ನು 2 ಫೋಲ್ಡ್ ಹಾಕಿ ಸೈಡ್ಗೆ ಇಡ್ತಾಯಿದ್ದೀನಿ. ಸೊ ನಾವು ಹೊರಗಡೆ ಟ್ರಿಪ್ ಹೋಗಬೇಕಾದ್ರೆ ಆಗಲಿ ಅಥವಾ ಕಬೋರ್ಡಲ್ಲೇ ಆಗಲಿ, ನಾವು ಟಾಪ್ ಒಂದು ಕಡೆ, ಬಾಟಮ್ ಒಂದು ಕಡೆ ಮತ್ತು ವೇಲು ದುಪ್ಪಟ್ಟ ಒಂದು ಕಡೆ ಇಡೋದ್ರಿಂದ ನಮಗೆ ಹುಡ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಟಾಪ್ ಒಂದು ಕಡೆ, ದುಪ್ಪಟ್ಟ ಒಂದು ಕಡೆ ನಾವೆಲ್ಲರೂ ಟ್ರಿಪ್ ಹೋದಾಗ ತೊಗೊಂಡು ಹೋಗಬೇಕಾದ್ರೆ ತುಂಬ ರಿಸ್ಕ್ ಅನಿಸುತ್ತೆ. ಸೊ ಆವಾಗ ಈ ರೀತಿ ಫೋಲ್ಡ್ ಮಾಡಿ ನಾವು ಟಾಪು, ದುಪ್ಪಟ್ಟ, ಪ್ಯಾಂಟನ್ನು ಒಂದೇ ಕಡೆ ಇಟ್ಕೊಂಡ್ರೆ ಸ್ಪೇಸು ಸಹ ಚಿಕ್ಕದಾಗಿ ನಾವು ಫೋಲ್ಡ್ ಮಾಡಿ ಇಡೋದ್ರಿಂದ ಸ್ಪೇಸು ಸಹ ಮಿಕ್ಕುತ್ತೆ ಮತ್ತು ತುಂಬ ಬಟ್ಟೆನ ನಾವು ಕ್ಯಾರೀಸನ್ನು ಸಹ ಮಾಡ್ಕೋಬೋದು. ಸೊ ಅದಕ್ಕೆ ಮೊದಲಿಗೆ ಟಾಪನ್ನು ನಾನು 2 ಫೋಲ್ಡ್ ಮಾಡಿ ಈ ರೀತಿ 2 ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಮತ್ತು ಇದನ್ನು ಪ್ಯಾಂಟ್ ನಾವು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಸೊ ಅದ್ರ ಮೇಲೆ ಈ ರೀತಿ ಟಾಪನ್ನು ಇಟ್ಕೋತಾ ಇದ್ದೀನಿ. ಸೊ ಇವಾಗ ನಾವು ದುಪ್ಪಟ್ಟ ತೊಗೋಬೇಕು. ದುಪ್ಪಟ್ಟ ತೊಗೊಂಡು ದುಪ್ಪಟ್ಟನ ನಾವು ಯಾವಾಗಲೂ ಯಾವ ರೀತಿ ಫೋಲ್ಡ್ ಮಾಡ್ಕೊಡ್ತೀವೋ ಆ ರೀತಿ ನೋಡಿ ಈ ರೀತಿಗೆ ಅರ್ಧಕ್ಕೆ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. 2 ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಸೆಂಟರ್ಗೆ ಈ ರೀತಿ ನಾವು ದುಪ್ಪಟ್ಟನ ಈ ರೀತಿ ಒಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ದುಪ್ಪಟ್ಟನ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ 2 ಫೋಲ್ಡ್ ಆಗೋ ಹಾಗೆ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿಕೊಂಡು ಒಂದು ಸೈಡಲ್ಲಿ ಈ ಎಡ್ಜಸ್ ಇರುತ್ತಲ್ಲ, 4 ಫೋಲ್ಡ್ ಇರುತ್ತಲ್ಲ, ಸೊ ಅದನ್ನು ಈ ರೀತಿ ಒಂದು ಕಡೆ ಮಾತ್ರ ಫೋಲ್ಡ್ ಮಾಡಿಕೊಂಡು ನಾವು ತೊಗೊಂಡಿರೋ ಪ್ಯಾಂಟು ಮತ್ತು ನಾನಿಲ್ಲಿ ಟಾಪನ್ನು ತೊಗೋತಾ ಇದ್ದೀನಿ, ಈ ರೀತಿ ಮಧ್ಯಕ್ಕೆ ಇಟ್ಕೋಬೇಕು. ಈಗ ನಾವು ಒಂದು ಸೈಡಿಂದ ಆ ಕಡೆ ಎಡ್ಜಿಂದ ನಮ್ಮ ಆಪೋಸಿಟ್ ಎಡ್ಜಿಂದ ಈ ರೀತಿ ನಾವು ರೋಲ್ ಮಾಡ್ಕೋತಾ ಬಂದು ನೋಡಿ, ಈ ರೀತಿ ಫುಲ್ ರೋಲ್ ಮಾಡಿಕೊಂಡು, ಸೊ ನಾವು ಅರ್ಧಕ್ಕೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಈ ರೀತಿ ಉಲ್ಟಾ ಮಾಡ್ಕೋಬೇಕು. ಸೊ ಈ ರೀತಿ ಮಾಡ್ಕೊಂಡಾಗ ನೋಡಿ ಈ ರೀತಿ ಚಿಕ್ಕದಾಗಿ ಪಾಕೆಟ್ ಥರ ಆಗುತ್ತೆ. ಸೊ ಇದರಲ್ಲಿ ನಾವು ಪ್ಯಾಂಟು ಮತ್ತು ದುಪ್ಪಟ್ಟ ಎಲ್ಲ ಒಂದೇ ಥರ ಇರುತ್ತೆ ನೋಡಿ, ಎಷ್ಟು ನೀಟಾಗಿ ಫೋಲ್ಡ್ ಆಗಿದೆ. ಈ ರೀತಿ ಚಿಕ್ಕದಾಗಿ ಪಾಕೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ದುಪ್ಪಟ್ಟ, ವೇಲು ನಾವು ಎಷ್ಟೇ ಬಟ್ಟೆ ಇಟ್ಟಿದ್ರೂ ಸಹ ಸಪ್ರೇಟ್ ಆಗಿ ಇರಲ್ಲ. ಟ್ರಿಪ್ ಹೋಗ್ಬೇಕಾದ್ರೆ ಎಲ್ಲ ಬ್ಯಾಗಲ್ಲಿ ಈ ರೀತಿ ಈಸಿಯಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಮತ್ತು ಸ್ಪೇಸು ಸಹ ತುಂಬ ಮಿಕ್ಕುತ್ತೆ ನಮಗೆ ಈ ರೀತಿ ನಾವು ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ. ಸೊ ಈಗ ನಾವು ಅಂಗಡಿಯಿಂದ ಟಾಪ್ ತರ್ತೀವಿ, ಸೊ ಹಾಗೆ ಫೋಲ್ಡ್ ಮಾಡಿ ಯಾವ ರೀತಿ ಇಟ್ಕೊಳ್ಳೋದು ನಾವು ಟಾಪ್ನ ನೀಟಾಗಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಫಸ್ಟು ಟಾಪ್ ತೊಗೊಂಡು ಒಂದು ಸೈಡ್ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಸೈಡು ಆ ರೀತಿ ಅಪೋಸಿಟ್ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಲೀವ್ಸ್ನ ಈ ರೀತಿ ಇಟ್ಟು ಕೆಳಗಡೆಯಿಂದ ನಾನು ಈ ರೀತಿ 2 ಫೋಲ್ಡ್ ಹಾಕ್ಕೋತಾ ಇದ್ದೀನಿ. ಫಸ್ಟು ಈ ರೀತಿ 1 ಫೋಲ್ಡ್ ಮಾಡ್ಕೊಂಡು ಮತ್ತೆ ಮಧ್ಯಕ್ಕೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಮೇಲೆಯಿಂದ ಈ ರೀತಿ ಒಂದು ಸೈಡ್ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ ನೀಟಾಗಿ ನಾವು ಅಂಗಡಿಯಿಂದ ಯಾವ ರೀತಿ ಕುರ್ತಾ ತರ್ತೀವೋ ಅದೇ ರೀತಿ ನಾವು ಫೋಲ್ಡ್ ಮಾಡಿ ನೀಟಾಗಿ ಅರೇಂಜ್ ಮಾಡಿ ಇಟ್ಕೋಬೋದು. ಸೊ ಈ ರೀತಿ ಹೊರಗಡೆ ಹೋಗಬೇಕಾದ್ರೆಲ್ಲ ಬ್ಯಾಗಲ್ಲಾಗಲಿ ಅಥವಾ ಬೀರುನಲ್ಲಾಗಲಿ ಈ ರೀತಿ ಫೋಲ್ಡ್ ಮಾಡಿಟ್ರೆ ನೀಟಾಗಿರುತ್ತೆ ಬಟ್ಟೆಗಳು. ಸೊ ನಾವು ಮಕ್ಕಳ ಪ್ಯಾಂಟು, ಜೀನ್ಸ್ ಪ್ಯಾಂಟ್ ಇರುತ್ತೆ, ಸೊ ಅದನ್ನು ನಾವು ಯಾವ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಟ್ರೆ ನಮಗೆ ಸ್ಪೇಸು ಚೆನ್ನಾಗಿ ಸಾಕಾಗುತ್ತೆ ಮತ್ತು ನಾವು ಬಟ್ಟೆನೂ ನೀಟಾಗಿರುತ್ತೆ. ಇದು ಒದ್ರೋಕ್ಕಾಗಲ್ಲ, ಏನಿಲ್ಲ, ನೀಟಾಗಿ ಪ್ಯಾಂಟ್ ಹಾಗೇ ಇರುತ್ತೆ, ಎತ್ತಿದ ತಕ್ಷಣ ನಾವು ಓಪನ್ ಆಗೋಲ್ಲ ಪ್ಯಾಂಟು. ಸೊ ಫಸ್ಟು ನಾವು 1 ಫೋಲ್ಡ್ ಹಾಕ್ಕೊಂಡು ಇನ್ನೊಂದು ಫೋಲ್ಡ್ ಮಾಡಿದಾಗ ಈ ರೀತಿ ಮೇಲೆಯಿಂದ 1 ಫೋಲ್ಡ್ ಹಾಕಿದಾಗ ಎಲಾಸ್ಟಿಕ್ ಇರುತ್ತಲ್ಲ, ಸೊ ಆ ಎಲಾಸ್ಟಿಕ್ಕಲ್ಲಿ ನಾವು ಈ ರೀತಿ ಬಟ್ಟೆನ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನೀಟಾಗಿ ಪಾಕೆಟ್ ಥರ ಹಾಗೇ ಇರುತ್ತೆ ನೋಡಿ, ಎಷ್ಟೇ ಒದ್ರಿದ್ರೂ ಆ ಪ್ಯಾಂಟ್ ಓಪನ್ ಆಗೋಲ್ಲ. ಸೊ ಈ ರೀತಿ ನಾವು ಹೊರಗಡೆ ಕ್ಯಾರಿ ಮಾಡ್ಕೊಂಡು ತೊಗೊಂಡು ಹೋಗುವಾಗ ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು. ಮತ್ತು ಕಬೋರ್ಡಲ್ಲೂ ಸಹ ಈ ರೀತಿ ಫೋಲ್ಡ್ ಮಾಡಿಟ್ರೆ ನೀಟಾಗಿ ಇರುತ್ತೆ, ಪ್ಯಾಂಟ್ ಎತ್ತಿದಾಗ ಓಪನ್ ಆಗೋಲ್ಲ, ನೀಟಾಗಿ ಹಾಗೇ ಇರುತ್ತೆ ಫೋಲ್ಡಿಂಗು. ಸೊ ಇದೇ ರೀತಿ ನಾವು ಮಕ್ಕಳದು ಜೀನ್ಸ್ ಪ್ಯಾಂಟು, ಶರ್ಟ್ ಆಗಲಿ ಅಥವಾ ಫಾರ್ಮಲ್ ಪ್ಯಾಂಟು, ಶರ್ಟ್ ಆಗಲಿ ಇರುತ್ತೆ. ಸೊ 2 ಪೇರ್ ಇದ್ದಾಗ ಅದನ್ನು ಯಾವ ರೀತಿ ಒಂದೇ ಸಲ ಫೋಲ್ಡ್ ಮಾಡಿಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ನಾನಿಲ್ಲಿ ಪ್ಯಾಂಟನ್ನು ಫಸ್ಟು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ, 2 ಫೋಲ್ಡ್ ಹಾಕ್ಕೊಂಡಿದ್ದೀನಿ, ಮಧ್ಯಕ್ಕೆ ಫೋಲ್ಡ್ ಮಾಡಿ. ಇವಾಗ ಇದ್ರ ಟೀ ಶರ್ಟ್ ಬಂದು ನಾನು ತೊಗೋತಾ ಇದ್ದೀನಿ. ಟೀ ಶರ್ಟ್ನ ತೊಗೊಂಡು ನಾನು ಇಲ್ಲಿ ಮಧ್ಯಕ್ಕೆ ಹಾಕಿ ಫೋಲ್ಡ್ ಮಾಡಿಡ್ತಾ ಇದ್ದೀನಿ. ಈ ರೀತಿ ಪ್ಯಾಂಟ್ ಮಧ್ಯ ಟೀ ಶರ್ಟ್ನ ಇಟ್ಟು ನಾವು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು. ಸೊ ನಾನಿಲ್ಲಿ 2 ಫೋಲ್ಡ್ ಹಾಕ್ಕೊಂಡು ಇದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಹಾಕಿ ಈ ರೀತಿ ಪ್ಯಾಂಟ್ ಮಧ್ಯದಲ್ಲಿ ಇಟ್ಕೋತಾ ಇದ್ದೀನಿ. ಮಧ್ಯದಲ್ಲಿ ಇಟ್ಕೊಂಡು ನಾನು ಫಸ್ಟ್ ಒಂದು ಫೋಲ್ಡ್ ಹಾಕಿ ಮೇಲೆಯಿಂದ ಇನ್ನೊಂದು ಫೋಲ್ಡು ಈ ರೀತಿ ಹಾಕ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ಸೈಡ್ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ, ಸೊ ಅದನ್ನು ಎಲಾಸ್ಟಿಕ್ಕಲ್ಲಿ ಈ ರೀತಿ ಫುಲ್ ಒಳಗಡೆಗೆ ಎಕ್ಸ್ಟ್ರಾ ಇರೋ ಬಟ್ಟೆನ ಈ ರೀತಿ ಒಳಗಡೆಗೆ ಹಾಕಿ ಈ ರೀತಿ ಪಾಕೆಟ್ ಥರ ಮಾಡಿ ಇಟ್ಬಿಟ್ರೆ ನಾವು ಜೀನ್ಸ್ ಪ್ಯಾಂಟ್ ಆಗಲಿ ಟೀ ಶರ್ಟ್ ಆಗಲಿ 2 ಒಂದೇ ಕಡೆ ಇರುತ್ತೆ. ಸೊ ಈ ರೀತಿ ಪೇರ್ನ ಇಟ್ಟರೆ ಈಸಿಯಾಗಿ ತಕ್ಕೊಡೋಕ್ಕೂ ಈಸಿ ಆಗುತ್ತೆ ಮತ್ತು ನಾವು ಟ್ರಿಪ್ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೂ ನಾವು ತೆಗಿಬೇಕಾದ್ರೆ ಈಸಿಯಾಗಿ ಅವ್ರಿಗೆ ತಕ್ಕೊಡ್ಬೋದು.
ಸೊ ಈ ರೀತಿ ಫೋಲ್ಡ್ ಮಾಡೋದ್ರಿಂದ, ಸೊ ಇದು ನೋಡಿ ಜೆಂಟ್ಸ್ ಪ್ಯಾಂಟ್ ಬರುತ್ತಲ್ಲ, ಸೊ ಆ ಪ್ಯಾಂಟನ್ನು ನಾವು ಯಾವಾಗ್ಲೂ ಕಬೋರ್ಡಲ್ಲಿ ನೀಟಾಗಿ ಜೋಡಿಸಿ ಇಡ್ಬೋದು. ಸೊ ಐರನ್ ಮಾಡಿಬಿಟ್ಟು ಈ ರೀತಿ ಇಟ್ಬಿಟ್ರೆ ನಾವು ಯಾವುದೇ ರೀತಿ ಬಟ್ಟೆ ತೆಗ್ದಿದ ತಕ್ಷಣ ಓಪನ್ ಆಗೋಲ್ಲ, ಮತ್ತು ಹೊರಗಡೆ ತೊಗೊಂಡೋಗ್ಬೇಕಾದ್ರೂ ಈಸಿಯಾಗಿರುತ್ತೆ. ಫಸ್ಟ್ ಪ್ಯಾಂಟನ್ನು ಈ ರೀತಿ ಸೆಂಟ್ರಾಗೆ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸೈಡಿಂದ ನಾನು ಒಂದು ಫೋಲ್ಡ್ ಹಾಕ್ಕೊಂಡಿದ್ದೀನಿ, ಮತ್ತು ಮೇಲೆಯಿಂದ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಇರೋ ಕ್ಲಾತನ್ನು ಈ ಮೇಲೆ ಇದಿರುತ್ತಲ್ಲ, ಸೊ ಅದರೊಳಗಡೆ ಈ ರೀತಿ ಬೆಲ್ಟ್ ಹತ್ರ ಇದು ಒಳಗಡೆಗೆ ಸೇರಿಸ್ಕೊಬಿಟ್ರೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಕೋಬೋದು, ಮತ್ತು ನೀಟಾಗೂ ಇರುತ್ತೆ ಈ ರೀತಿ ಫೋಲ್ಡ್ ಮಾಡೋದ್ರಿಂದ. ಇದರೊಳಗಡೆಗೆ ಬೇಕಾದ್ರೆ ನಾವು ಶರ್ಟನ್ನು ಸಹ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಹಾಗೇ ಇರುತ್ತೆ. ಸೊ ಇಲ್ಲಿ ನಾನು ಟಾಪನ್ನು ನಾವು ಯಾವ ರೀತಿ ಸಿಂಪಲ್ಲಾಗಿ ಫೋಲ್ಡ್ ಮಾಡಿ ಕಬೋರ್ಡಲ್ಲಿ ಇಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಬಟ್ಟೆನ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಫೋಲ್ಡ್ ಮಾಡಿ ಇಡ್ಬೋದು. ಈ ರೀತಿ ಇಟ್ಟರೆ ಸ್ಪೇಸು ನಮಗೆ ಮಿಕ್ಕುತ್ತೆ ಕಬೋರ್ಡಲ್ಲಿ ಇಡಬೇಕಾದ್ರೆ ಮತ್ತು ಹೊರಗಡೆ ತೊಗೊಂಡೋಗ್ಬೇಕಾದ್ರೆ ಎಲ್ಲ. ಸೊ ಫಸ್ಟು ಬಟ್ಟೆನ 2 ಫೋಲ್ಡ್ ಮಾಡಿ ಮತ್ತು ಒಂದೆರಡು ಫೋಲ್ಡು ಈ ರೀತಿ ಆ ಕಡೆ ಸೈಡಿಂದ ಈ ಕಡೆ ಸೈಡಿಂದ ಫೋಲ್ಡ್ ಮಾಡಿ ಚಿಕ್ಕದಾಗಿಟ್ಟರೆ ಸೊ ನೋಡಿ ಈ ರೀತಿ ಹಾಗೆ ಇರುತ್ತೆ ಬಟ್ಟೆ. ನೆಕ್ಸ್ಟ್ ಟಿಪ್ ಬಂದು ನಾವು ಸೀರೆನ ಈ ರೀತಿ ಹ್ಯಾಂಗರ್ಗೆ ಹಾಕಿರ್ತೀವಿ, ರೇಷ್ಮೆ ಸೀರೆ ಆಗಲಿ ಅಥವಾ ಬಾರ್ಡರ್ ಸ್ಯಾರೀಸ್ ಆಗಲಿ ನಾವು ಈ ರೀತಿ ಹ್ಯಾಂಗರ್ಗೆ ಹಾಕಿಟ್ಬಿಟ್ಟಿರ್ತೀವಿ. ಬ್ಲೌಸ್ ಒಂದು ಕಡೆ ಅಥವಾ ಸೀರೆ ಒಂದು ಕಡೆ ಇಡೋ ಬದಲು ಈ ರೀತಿ ನಾವು ಆ ಸೀರೆ ಜೊತೆನೇ ಬ್ಲೌಸನ್ನು ಇಡೋದ್ರಿಂದ ನಾವು ಹೊರಗಡೆ ಹೋಗ್ಬೇಕಾದ್ರೆ ಈಸಿಯಾಗಿ ನಮಗೆ ಮ್ಯಾಚಿಂಗ್ ಬ್ಲೌಸ್ ಸಿಗುತ್ತೆ, ಮತ್ತು ಬ್ಲೌಸು ಸಹ ನಾವು ಐರನ್ ಮಾಡಿ ಈ ರೀತಿ ಇಟ್ಬಿಟ್ರೆ ನೀಟಾಗಿರುತ್ತೆ. ಸೊ ನಾವು ಹೊರಗಡೆ ಹೋಗ್ಬೇಕಾದ್ರೆ ಈಸಿಯಾಗಿ ತೆಗೆದು ಹಾಗೆಯೇ ಉಟ್ಕೊಂಡು ಹೋಗ್ಬೋದು ಸೀರೆನ. ಈಗ ನೋಡಿ ಹ್ಯಾಂಗರ್ಗೆ ನಾನು ಸೀರೆ ಹಾಕಿದ್ದೀನಲ್ಲ, ಹ್ಯಾಂಗರ್ನ ತೊಗೊಂಡಿದ್ದೀನಿ. ಸೊ ನಾವು ಬ್ಲೌಸ್ಗೆ ಉಕ್ಸ ಹಾಕಿದಾದ್ಮೇಲೆ ಈ ರೀತಿ ನಾವು ನೀಟಾಗಿ ಸೇರಿಸ್ಕೋಬೇಕು. ಹ್ಯಾಂಗರ್ಗೆ ಈ ರೀತಿ ಸೇರಿಸಿಟ್ಬಿಟ್ರೆ ನೀಟಾಗಿರುತ್ತೆ ಬ್ಲೌಸು. ಸೊ ಐರನ್ನು ಸಹ ಹಾಳಾಗಲ್ಲ, ಮತ್ತು ನಮಗೆ ಮ್ಯಾಚಿಂಗ್ ಬ್ಲೌಸು ಸೀರೆ ಜೊತೆನೇ ಇರೋದ್ರಿಂದ ನಾವು ಹೊರಗಡೆ ಹೋಗ್ಬೇಕಾದ್ರೆ ಹಾಗೆಯೇ ತೆಗೆದು ಉಟ್ಕೊಂಡು ಹೋಗ್ಬೋದು. ಸೊ ಈಗ ನೋಡಿ ಈ ಸ್ಲೀವ್ಸನ್ನು ನಾನು ಒಳಗಡೆ ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿಟ್ಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಬ್ಲೌಸ್ ಹುಡ್ಕೋಷ್ಟು ಕೆಲಸನೇ ಇರಲ್ಲ ನಮಗೆ, ಮ್ಯಾಚಿಂಗ್ ಬ್ಲೌಸು ಸೀರೆ ಜೊತೆನೇ ಇರುತ್ತೆ. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ಫ್ರೆಂಡ್ಸ್. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ಈ ರೀತಿ ಮಾಡಿ ಇಡೋದ್ರಿಂದ ಕಡೆ ಏನಾದರೂ ಫಂಕ್ಷನ್ಗೆ ಹೋಗಬೇಕಾಗುತ್ತೆ, ಸೊ ಆವಾಗ ನಾವು ಬ್ಯಾಗಲ್ಲಿ ಇಟ್ಕೋಬೇಕಾಗುತ್ತೆ. ಸೊ ಆವಾಗ ಈ ರೀತಿ ಹ್ಯಾಂಗರ್ನ ತೆಗೆದು ಹಾಗೆಯೇ ಸೀರೆ ಜೊತೆ ಈ ರೀತಿ ಬ್ಲೌಸು ಇರುತ್ತಲ್ಲ, ಸೊ ಫೋಲ್ಡ್ ಮಾಡಿ ಹಾಗೆ ನೀಟಾಗಿ ತೊಗೊಂಡು ಹೋಗ್ಬೋದು ಹೊರಗಡೆ ಹೋಗಬೇಕಾದ್ರೆ. ನೆಕ್ಸ್ಟ್ ಟಿಪ್ ಬಂದು ನಾವು ಐರನ್ ಮಾಡಿಸ್ಕೊಂಬಂದಿರ್ತೀವಿ ಫಂಕ್ಷನ್ಗೆ ಹೋಗೋಕ್ಕೆ ಅಂತ ಸೀರೆನ, ಅದು ಹಾಳಾಗದೇ ಇರೋ ಹಾಗೆ ಅಂಗಡಿಗಳಲ್ಲಿ ಯಾವ ರೀತಿ ಫೋಲ್ಡ್ ಮಾಡಿ ಇಡ್ತಾರೋ ಆ ರೀತಿ ಇಟ್ಬಿಟ್ರೆ ನೀಟಾಗಿರುತ್ತೆ. ಸೊ ಅದಕ್ಕೆ ನಾನು ಸೀರೆ ಮಧ್ಯಕ್ಕೆ ಈ ರೀತಿ ನಾವು ನ್ಯೂಸ್ ಪೇಪರ್ನ ಇಟ್ಟು ಈ ರೀತಿ ನಾವು ರೈಟ್ ಸೈಡಿಂದ ಒಂದು ಫೋಲ್ಡು, ಲೆಫ್ಟ್ ಸೈಡಿಂದ ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಮತ್ತೆ ರೈಟ್ ಸೈಡಿಂದ ಇನ್ನೊಂದು ಫೋಲ್ಡ್ ಮಾಡಿ ಇಟ್ಬಿಟ್ರೆ ಹಾಗೆ ಐರನ್ ಹಾಳಾಗದೇ ಇರೋ ಹಾಗೆ ಇಟ್ಕೋಬೋದು, ನೀಟಾಗಿರುತ್ತೆ. ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಾದ್ರೆ ಹಾಗೆಯೇ ತೊಗೊಂಡು ಹೋಗ್ಬೋದು. ಸೊ ಈಗ ನಾರ್ಮಲಾಗಿ ನಾವು ಸೀರೆನ ಫೋಲ್ಡ್ ಮಾಡ್ತೀವಿ, ಅದೇ ರೀತಿ ನಾನಿಲ್ಲಿ ಫಸ್ಟು ನಾನು ಲೆಫ್ಟ್ ಸೈಡಿಂದ ಒಂದು ಫೋಲ್ಡು, ರೈಟ್ ಸೈಡಿಂದ ಒಂದು ಫೋಲ್ಡ್ ಹಾಕ್ಕೊಂಡು ಮತ್ತೆ ಇನ್ನೊಂದು ಫೋಲ್ಡ್ ಮಾಡಿ ಈ ರೀತಿ ಬಾರ್ಡರ್ ಇರುತ್ತಲ್ಲ ಆ ಸೈಡ್ ಈ ರೀತಿ ಒಳಗಡೆಗೆ ನಾವು ಪಾಕೆಟ್ ಥರ ಒಳಗಡೆಗೆ ಬಟ್ಟೆನ ಸೇರಿಸಿ ಮಾಡಿಟ್ಬಿಟ್ರೆ ನೀಟಾಗಿರುತ್ತೆ. ಸ್ಪೇಸು ಸಹ ಕಮ್ಮಿ ತೊಗೊಳುತ್ತೆ. ಸೀರೆ ಇಡೋಕ್ಕೆ ಬೀರುನಲ್ಲಾಗಲಿ ಕಬೋರ್ಡನ್ನಾಗಲಿ ಈ ರೀತಿ ಮಾಡಿಟ್ಬಿಟ್ರೆ ನಾವು ಅದರಲ್ಲೇ ನಾವು ಈ ರೀತಿ ಒಳಗಡೆಗೆ ಬ್ಲೌಸ್ನ ಸೇರಿಸಿ ಇಟ್ಬಿಟ್ರೆ ನಾವು ಹೊರಗಡೆ ತೊಗೊಂಡು ಹೋಗ್ಬೇಕಾದ್ರೂ ಈಸಿಯಾಗಿರುತ್ತೆ. ಸ್ಯಾರಿ ಬ್ಲೌಸ್ ಮ್ಯಾಚಿಂಗ್ ಬ್ಲೌಸ್ ಅದರಲ್ಲೇ ಇರುತ್ತೆ, ಮತ್ತು ನಮಗೆ ಸ್ಪೇಸು ಸಹ ಕಮ್ಮಿ ತೊಗೊಳುತ್ತೆ ಬೀರುನಲ್ಲಿ ಇಡೋಕ್ಕೆ. ನೆಕ್ಸ್ಟ್ ಟಿಪ್ ಬಂದು ನಾವು ಟೂತ್ ಬ್ರಷ್ನ ಬ್ರಷ್ ಮಾಡಿ ಬಿಸಾಡ್ತೀವಿ. ಸೊ ಆ ಬ್ರಷನ್ನು ಯೂಸ್ ಮಾಡಿಕೊಂಡು ಒಂದು ಯೂಸ್ಫುಲ್ ಥಿಂಗ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಇದಕ್ಕೆ ನಾನಿಲ್ಲಿ 4 ಟೂತ್ ಬ್ರಷನ್ನು ತೊಗೊಂಡು 4ರಿಂದ 5 ಟೂತ್ ಬ್ರಷು. ಸೊ ಈ ಬ್ರಷಿಂದ ತುಂಬ ಯೂಸಸ್ ಇದೆ. ನಾವು ಕೆಲವೊಂದು ಪಾತ್ರೆಗಳು ಗಲೀಜಾಗಿದ್ದರೆ ಆ ಬ್ರಷನ್ನು ಯೂಸ್ ಮಾಡಿ ಕ್ಲೀನ್ ಮಾಡ್ಕೋಬೋದು, ನೀಟಾಗಿ ಸೊಂದಿ ಎಲ್ಲ ಕ್ಲೀನ್ ಮಾಡ್ಕೋಬೋದು. ಸೊ ಫಸ್ಟಿಗೆ ನಾನಿಲ್ಲಿ 4 ಟೂತ್ ಬ್ರಷನ್ನು ತೊಗೊಂಡಿದ್ದೀನಿ. ಬ್ರಷನ್ನು ಈ ರೀತಿ ಸೀಸರಿಂದ ಆಮೇಲೆ ಬ್ರಷಸ್ ಇರುತ್ತಲ್ಲ, ಸೊ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಕಟ್ ಮಾಡೋದಾದರೂ ಹಾಕ್ಕೋಬೋದು, ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಈ ರೀತಿ ಸ್ಟವ್ ಹಚ್ಬಿಟ್ಟು ಮೇಲೆ ನೋಡಿ ಈ ರೀತಿ ಬ್ರಷಸ್ ಇರುತ್ತಲ್ಲ ಆ ಬ್ರಷಸ್ನೆಲ್ಲ ಚಾಕುವಿಂದ ಬಿಸಿ ಅದು ಕರಗದ ಮೇಲೆ ಈ ರೀತಿ ಅಂದರೆ ಅದೆಲ್ಲ ನೀಟಾಗಿ ಬಂದುಬಿಡುತ್ತೆ. ಸೊ ಮತ್ತು ನಾವು ಇಲ್ಲಿ ಒಂದು ಕಂಬಿ ತೊಗೊಂಡು ಅದನ್ನೆಲ್ಲ ಎಲ್ಲ ಬ್ರಷಲ್ಲೂ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಬ್ರಷ್ನೆಲ್ಲ ಈ ರೀತಿ ಒಂದು ಕಂಬಿ ತೊಗೊಂಡು ನಾವು ಆ ಕಡೆ ಸೈಡು ಈ ಕಡೆ ಸೈಡು ಆ ಕಂಬಿನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಈ ರೀತಿ ಹೋಲ್ ಮಾಡ್ಕೋಬೇಕು. ಸೊ ಇದು ಪ್ಲಾಸ್ಟಿಕ್ ಆಗಿರೋದ್ರಿಂದ ನಾವು ಈಸಿಯಾಗಿ ಈ ರೀತಿ ಹೋಲ್ ಮಾಡ್ಕೋಬೋದು. ಒಂದು ಸ್ವಲ್ಪ ದಪ್ಪ ಹೋಲ್ ಮಾಡಿಕೊಂಡ್ರೆ ದಾರ ಸೇರ್ಸೋಕ್ಕಾಗಬೇಕು, ಆ ರೀತಿ ಹೋಲ್ ಮಾಡ್ಕೊಳ್ಳಿ. ಈ ರೀತಿ ನಾನು 4 ಬ್ರಷನ್ನು 2 ಸೈಡು ಈ ರೀತಿ ಹೋಲ್ ಮಾಡ್ಕೊಂಡಿದ್ದೀನಿ ಎಂಡಲ್ಲಿ. ಸೊ ನೋಡಿ ಇದಕ್ಕೆ ದಾರ ಸೇರಿಸೋಷ್ಟು ನಾವು ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಈ ರೀತಿ ಸ್ವಲ್ಪ ದಪ್ಪ ಗಟ್ಟಿಯಾಗಿರೋ ದಾರ ತೊಗೊಂಡಿದ್ದೀನಿ. ಸೊ ಇದು ಪೈಪಿಂಗ್ ಥ್ರೆಡ್ ಬರುತ್ತಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಸ್ವಲ್ಪ ದಪ್ಪ ಇರುತ್ತೆ ಮತ್ತು ಗಟ್ಟಿನೂ ಸಹ ಇರುತ್ತೆ, ಅದು ಬೇಗ ಕಟ್ಟಾಗಲ್ಲ. ಸೊ ಆ ರೀತಿ ದಾರನ ತೊಗೊಂಡು ನಾವು ಮಾಡ್ಕೊಂಡಿದ್ದೀವಲ್ಲ ಹೋಲು, ಅದಕ್ಕೆ ನಾನು ಸ್ಟಾರ್ಟಿಂಗ್ ಈ ರೀತಿ ಸೇರಿಸ್ಕೊಂಡು ಇಲ್ಲಿ ಗಂಟು ಹಾಕ್ಕೋತಾ ಇದ್ದೀನಿ. ಸೊ ನೀಟಾಗಿ ಒಂದು 2-3 ಸರಿ ನಾಟ್ ಹಾಕ್ಕೋಬೇಕು, ಅದು ಕಿತ್ತೋಗಬಾರ್ದು, ಆ ರೀತಿ ನಾಟ್ ಹಾಕ್ಕೊಂಡು ನೆಕ್ಸ್ಟು ನಾನಿಲ್ಲಿ ಒಂದು ಸ್ವಲ್ಪ ದೂರ ಗ್ಯಾಪ್ ಇಟ್ಟು ಇಲ್ಲಿ ಫಸ್ಟು ಒಂದು ನಾಟ್ ಹಾಕ್ಕೋತಾ ಇದ್ದೀನಿ. ನಾಟ್ ಹಾಕ್ಕೊಂಡು ಇದಕ್ಕೆ ಇನ್ನೊಂದು ಬ್ರಷ್ ಸೇರಿಸ್ಕೊಂಡು ಮತ್ತು
ಆ ಹೋಲ್ ಕೆಳಗಡೆ ಇನ್ನೊಂದು ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ಮತ್ತೆ ಅದೇ ರೀತಿ ಇನ್ನೊಂದು ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಇಲ್ಲಿ ಇನ್ನೊಂದು ಬ್ರಷನ್ನು ಹಾಕ್ಕೋತಾ ಇದ್ದೀವಿ. ಸೊ ಈ ರೀತಿ ಒಂದು ಸ್ವಲ್ಪ ದೂರ ಗ್ಯಾಪ್ ಕೊಟ್ಟು ನಾವು ಬ್ರಷನ್ನು ಸೇರಿಸ್ಕೊಂಡು ಮೇಲೆ ಒಂದು ನಾಟು ಕೆಳಗಡೆ ಒಂದು ನಾಟು ಹಾಕ್ಕೋತಾ ಹೋಗಬೇಕು. ಟೂತ್ ಬ್ರಷು ಹೋಲ್ ಮೇಲೆ ಒಂದು ನಾಟು ಕೆಳಗಡೆ ಒಂದು ನಾಟು ಹಾಕ್ಕೊಂಡು ನೋಡಿ ಈ ರೀತಿ ನಾವು 4 ಬ್ರಷನ್ನು ಹಾಕ್ಕೊಂಡಿದ್ದೀವಿ. ಸೊ ನಮ್ಮ ಹತ್ರ ಟೂತ್ ಬ್ರಷ್ ಎಷ್ಟಿದ್ರೆ ಆ ಬ್ರಷನ್ನು ಹಾಕ್ಕೊಂಡು ನಾವು ಸ್ಪೇಸ್ ನೋಡಿಕೊಂಡು ಮಾಡ್ಕೋಬೋದು. ಸೊ ಒಂದು ಸೈಡಲ್ಲಿ ಈ ರೀತಿ 2 ದಾರನ ಸೇರಿಸಿ ಗಂಟು ಹಾಕ್ಕೋಬೇಕು. ಈ ಗಂಟು ಯಾವ ರೀತಿ ಹಾಕ್ಕೋಬೇಕಂದ್ರೆ ನಾವು ಹುಕ್ಕಿಗೆ ತಗಲಾಕೊಳ್ಳೋ ಹಾಗೆ ನಾಟ್ ಹಾಕ್ಕೋಬೇಕು. ನಾಟ್ ಹಾಕ್ಕೊಂಡು ನೋಡಿ ನಾನಿಲ್ಲಿ ಬಟ್ಟೆ ಹಾಕೋ ಹ್ಯಾಂಗರ್ಗೆ ತಗಲಾಕಿ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ಶರ್ಟ್ಸನ್ನು ಬೇಕಾದರೆ ಹ್ಯಾಂಗ್ ಮಾಡ್ಕೋಬೋದು ಇದೇ ರೀತಿ, ಇಲ್ಲಾಂದರೆ ಈ ರೀತಿ ನಾವು ಸೀರೆಗಳನ್ನ ಸಹ ಹ್ಯಾಂಗರ್ ಥರ ಮಾಡಿಕೊಂಡು ತಗಲಾಕ್ಕೋಬೋದು. ಸೊ ನಮಗೆ ಸೀರೆಗಳಿಡೋಕ್ಕೆ ಸ್ಪೇಸು ಸೇವ್ ಆಗುತ್ತೆ ಮತ್ತು ನಾವು ಜಾಸ್ತಿ ಬಟ್ಟೆನ ಒಂದು ಹ್ಯಾಂಗರಲ್ಲಿ ಈ ರೀತಿ ತಗಲಾಕ್ಕೋಬೋದು. ಸೊ ನಾನಿಲ್ಲಿ ಒಂದು 4 ಸೀರೆನ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಮಾಡಿಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಸೊ ಬಟ್ಟೆಗಳಿಡೋಕ್ಕೆ ನಮಗೆ ಸ್ಪೇಸು ಸಹ ಸೇವ್ ಆಗುತ್ತೆ. ಮತ್ತು ನಾವು ಟೂತ್ ಬ್ರಷ್ನ ಯೂಸ್ ಮಾಡಿಕೊಂಡು ಈ ರೀತಿ ಹ್ಯಾಂಗರ್ನ ಸಹ ಮಾಡ್ಕೋಬೋದು. ಸೊ ಈ ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಫಾಲೋ ಮಾಡಿ ಫ್ರೆಂಡ್ಸ್. ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಳೆ ಟೂತ್ ಬ್ರಷ್ನ ಯೂಸ್ ಮಾಡಿಕೊಂಡು ಈ ರೀತಿ ರಿಯೂಸ್ ಮಾಡಿ ನಾವು ಹ್ಯಾಂಗರ್ನ ಸಹ ಮಾಡ್ಕೋಬೋದು. ನಾನಿಲ್ಲಿ ಕಬೋರ್ಡ್ ಒಳಗಡೆ ಹಾಕಿ ತಗಲಾಕಿ ತೋರಿಸಿದ್ರೆ ನಮಗೆ ಕತ್ಲು ಕಾಣಿಸಲ್ಲ ಅಂತೇಳಿ ಹೊರಗಡೆ ಈ ರೀತಿ ಹ್ಯಾಂಗರ್ಗೆ ಹಾಕಿ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಒಂದು ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡಿದ್ದೀನಿ. ಶೀಟನ್ನು ಈ ರೀತಿ ರೌಂಡಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಈ ರೀತಿ ಕಲರ್ ಶೀಟು ಶೈನಿಂಗ್ ಶೀಟನ್ನು ಅಂಟಿಸಿದ್ದೀನಿ. ಸೊ ನಾವು ಮನೆಯಲ್ಲಿ ಪ್ಲಾಸ್ಟಿಕ್ ಬಾಟಲ್ಸ್ ಇರುತ್ತೆ. ಸೊ ಆ ಬಾಟಲ್ಸ್ನೆಲ್ಲ ಬಿಸಾಡೋ ಬದಲು ಈ ರೀತಿ ರೀಯೂಸ್ ಮಾಡಿಕೊಂಡು ಅದರಲ್ಲಿ ನಾವು ಏನಾದರೂ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಒಂದು ಯೂಸ್ಫುಲ್ ಥಿಂಗ್ನ ಮಾಡ್ಕೋಬೋದು. ಸೊ ನಾನಿಲ್ಲಿ 4 ವಾಟರ್ ಬಾಟಲ್ಸ್ದು ಈ ರೀತಿ ಕೆಳಗಡೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ಕಟ್ ಮಾಡಿಕೊಂಡು ನಾವು ಈ ರೀತಿ ಕೆಳಗಡೆಗೆ ಆ ಬಾಟ್ಲ್ ಕ್ಯಾಪ್ಸ್ ಇರುತ್ತಲ್ಲ, ಸೊ ಅದಕ್ಕೆ ನಾವು ಈ ರೀತಿ ಗಮ್ ಹಾಕಿ ನಾವು ಮಾಡ್ಕೊಂಡಿರೋ ಕಾರ್ಡ್ಬೋರ್ಡ್ ಶೀಟ್ಗೆ ಇದನ್ನು ಅಂಟಿಸ್ಕೊತಾ ಇದ್ದೀನಿ. ಸೊ ನಾವು ಇದಕ್ಕೆ ಬೇಕಾದರೆ ಆ ಪ್ಲಾಸ್ಟಿಕ್ ಬಟ್ಲುಗಳಿಗೆ ನಾವು ಬೇಕಾದ್ರೆ ಕಲರ್ ಶೀಟನ್ನು ಅಂಟಿಸಿನೂ ಸಹ ಈ ರೀತಿ ಕಲರಾಗಿ ಮಾಡಿಕೊಂಡು ಈ ರೀತಿ ಅಂಟಿಸ್ಕೋಬೋದು. ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಡ್ರೈ ಆಗೋ ಹಾಗೆ ಬಿಟ್ಬಿಟ್ಟು ಡ್ರೈ ಆದಮೇಲೆ ಇದು ನೀಟಾಗಿ ನಾವು ಕಾರ್ಡ್ಬೋರ್ಡ್ ಶೀಟ್ಗೆ ಅಂಟ್ಕೊಂಡಿರುತ್ತೆ. ಒಂದು 1 ಅವರ್ ಅಥವಾ ಒಂದು 2-3 ಅವರ್ಸ್ ಹಾಗೆ ಬಿಟ್ಟರೆ ಅದು ನೀಟಾಗಿ ಅಂಟ್ಕೊಂಡು ಆದಮೇಲೆ ಇದರಲ್ಲಿ ನಾವು ಏನು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಈ ರೀತಿ ಚಾಕ್ ಪೀಸು, ರಂಗೋಲಿ ಪೌಡರ್ಸು, ಕಲರ್ಸ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಾಂದರೆ ನಾವು ಹೇರ್ ಕ್ಲಿಪ್ಸ್ ಬರುತ್ತೆ. ಸೊ ಅದನ್ನು ಸಹ ಒಂದರಲ್ಲಿ ಹೇರ್ ಕ್ಲಿಪ್ಸು, ಒಂದರಲ್ಲಿ ಹೇರ್ ಬ್ಯಾಂಡು, ಅದನ್ನು ಆ ರೀತಿ ಸ್ಟೋರ್ ಮಾಡಿ ಇಟ್ಕೋಗೋಕ್ಕೆ ನಾವು ಈ ರೀತಿ ರಿಯೂಸ್ ಮಾಡ್ಕೋಬೋದು ಪ್ಲಾಸ್ಟಿಕ್ ಬಾಟಲ್ಸ್ನ ಬಿಸಾಡ್ದಿರ. ಸೊ ಇದನ್ನು ನಿಮಗೆ ಇಷ್ಟ ಆದರೆ ಈ ಟಿಪ್ಸು ಫಾಲೋ ಮಾಡಿ ಫ್ರೆಂಡ್ಸ್. ಸೊ ಈ ರೀತಿ ನಾವು ಪ್ಲಾಸ್ಟಿಕ್ ಬಾಟಲ್ಸ್ನ ರಿಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಚಾಕ್ ಪೀಸು, ಅರಿಶಿನ, ಕುಂಕುಮ, ರಂಗೋಲಿ ಪೌಡರ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟಿಪ್ ಬಂದು ನಾವು ಮನೆಯಲ್ಲಿ ನೈಟಿ ಇರುತ್ತೆ. ಸೊ ಆ ನೈಟಿನ ಯಾವ ರೀತಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಎತ್ತಿಟ್ಕೋಬೋದು ಅಂದರೆ ಫಸ್ಟು ನೈಟಿನ ಈ ರೀತಿ ನೀಟಾಗಿ ಹಾಕ್ಕೊಂಡು 2 ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಸೊ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಾದಮೇಲೆ ಆ ಕಡೆ ಸೈಡಿಂದ 1 ಫೋಲ್ಡು ಮತ್ತು ರೈಟ್ ಸೈಡಿಂದ 1 ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ನೀಟಾಗಿ ರೋಲ್ ಮಾಡ್ಕೋತಾ ಹೋಗಬೇಕು. ರೋಲ್ ಮಾಡ್ಕೊಂಡಾದಮೇಲೆ ನಾವು ಆಪೋಸಿಟ್ ಸೈಡಿಂದ 1 ಫೋಲ್ಡ್ ಹಾಕ್ಕೊಂಡು ಈ ರೀತಿ ಗ್ಯಾಪ್ ಬರುತ್ತಲ್ಲ, ಸೊ ಆ ಗ್ಯಾಪಲ್ಲಿ ನಾವು ರೋಲ್ ಮಾಡ್ಕೊಂಡಿರೋ ಬಟ್ಟೆನ ಈ ರೀತಿ ಸೇರಿಸ್ಕೊಂಡ್ರೆ ನೋಡಿ ನಾವು ಎಷ್ಟೇ ನೈಟಿ ಇಟ್ಟಿದ್ರೂ ಅದು ಎತ್ತಿದ ತಕ್ಷಣ ಬಿದ್ದೋಗಲ್ಲ, ನೀಟಾಗಿ ಓಪನ್ ಆಗೋಲ್ಲ. ನೋಡಿ ಈ ರೀತಿ ನೀಟಾಗಿರುತ್ತೆ. ನಾವು ಬಟ್ಟೆ ಇಟ್ಟಿರೋ ಥರ ಎಲ್ಲ ನಾವು ನೈಟಿನ ಈ ರೀತಿ ಮಡ್ಚಿ ಎತ್ತಿಟ್ಕೋಬೋದು. ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ನೈಟಿನ ಎಷ್ಟೇ ಬಿಸಾಕಿದ್ರೂ ಅದು ಓಪನ್ ಆಗೋಲ್ಲ, ಹಾಗೇ ಇರುತ್ತೆ. ಎಷ್ಟು ಬಟ್ಟೆ ಜೊತೆ ಇಟ್ಟಿದ್ರೂ ಹಾಗೇ ಇರುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾವು ಜೆಂಟ್ಸ್ ಟೀ ಶರ್ಟ್ ಇರುತ್ತೆ. ಸೊ ಅದನ್ನು ಫೋಲ್ಡ್ ಮಾಡೋಕ್ಕೆ ಫಸ್ಟ್ ಟೀ ಶರ್ಟ್ನ ಈ ರೀತಿ ಹಾಕ್ಕೊಂಡು ಮಧ್ಯಕ್ಕೆ ಒಂದು ಫೋಲ್ಡ್ ಹಾಕೋತಾ ಇದ್ದೀನಿ. ಮತ್ತು ಒಂದು ಸೈಡಿಂದ ಈ ರೀತಿ ಫೋಲ್ಡು, ಮತ್ತು ಇದನ್ನು ಇನ್ನೊಂದು ಫೋಲ್ಡ್ ಮಾಡಿ ನೋಡಿ ಮಧ್ಯಕ್ಕೆ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಈಸಿಯಾಗಿ ನಾವು ಟೀ ಶರ್ಟ್ಗಳನ್ನ ಫೋಲ್ಡ್ ಮಾಡ್ಕೋಬೋದು. ಸೊ ಇದನ್ನು ನೀಟಾಗಿ ಈ ರೀತಿ ನಾವು ಮಡ್ಚಿಟ್ರೆ ಹಾಗೇ ಇರುತ್ತೆ. ಈ ನೆಕ್ಸ್ಟ್ ಟಿಪ್ ಬಂದು ನಾನು ಸಾಕ್ಸನ್ನು ಯಾವ ರೀತಿ ಸಿಂಪಲ್ಲಾಗಿ ಫೋಲ್ಡ್ ಮಾಡಿ ಇಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನಾನಿಲ್ಲಿ 2 ಸಾಕ್ಸನ್ನು ಇಟ್ಕೊಂಡು ಈ ರೀತಿ ರೋಲ್ ಮಾಡ್ಕೋತಾ ಹೋಗಬೇಕು. ಮತ್ತು ಇನ್ನೊಂದು ಎಂಡಿಗೆ ನೋಡಿ ಈ ರೀತಿ ಆ ಸಾಕ್ಸ್ದು ಎಲಾಸ್ಟಿಕ್ ಬರುತ್ತಲ್ಲ ಅದ್ರ ಒಳಗಡೆ ಸೇರಿಸಿ ಈ ರೀತಿ ಇಟ್ಬಿಟ್ರೆ ನಾವು 2 ಪೇರು ಒಂದೇ ಕಡೆ ಇಡ್ಬೋದು ಈಸಿಯಾಗಿ. ನೆಕ್ಸ್ಟ್ ಟಿಪ್ ಬಂದು ನಾವು ಶರ್ಟನ್ನು ಅಂಗಡಿಗಳಲ್ಲಿ ಯಾವ ರೀತಿ ಫೋಲ್ಡ್ ಮಾಡ್ತಾರೋ ಅದೇ ರೀತಿ ಈಸಿಯಾಗಿ ಮನೆಯಲ್ಲಿ ಫೋಲ್ಡ್ ಮಾಡಿ ಇಡೋದಕ್ಕೆ ಫಸ್ಟ್ ಶರ್ಟ್ ಬಟನ್ಸ್ನೆಲ್ಲ ಹಾಕ್ಕೊಂಡು ನಾನು ಸ್ಲೀವ್ಸ್ನ ಈ ರೀತಿ 2 ಆಪೋಸಿಟ್ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡು ಮಧ್ಯಕ್ಕೆ ಶರ್ಟನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು 2 ಸೈಡು ಅರ್ಧಕ್ಕೆ ಈ ರೀತಿ ಹಿಂದೆ ಸೈಡಲ್ಲಿ ಫೋಲ್ಡ್ ಮಾಡಿಕೊಂಡ್ರೆ ನೋಡಿ ಈಸಿಯಾಗಿ ನಾವು ಅಂಗಡಿಗಳಲ್ಲಿ ಯಾವ ರೀತಿ ಶರ್ಟ್ ಫೋಲ್ಡ್ ಮಾಡ್ತಾರೋ ಆ ರೀತಿ ಫೋಲ್ಡ್ ಮಾಡಿ ಇಡ್ಬೋದು ಮನೆಯಲ್ಲೇ ಈಸಿಯಾಗಿ. ಸೊ ನಾವಿಲ್ಲಿ ಸ್ವೆಟರ್ಸ್ ಬರುತ್ತಲ್ಲ, ಸೊ ಆ ಸ್ವೆಟರ್ನ ಫೋಲ್ಡ್ ಮಾಡೋದಕ್ಕೆ ಫಸ್ಟು ನಾನು ಕೆಳಗಡೆ ಸೈಡಿಂದ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿಕೊಂಡು 2 ಸೈಡ್ ಈ ರೀತಿ ಸ್ಲೀವ್ಸನ್ನು ಫೋಲ್ಡ್ ಮಾಡಿಕೊಂಡು ಅರ್ಧಕ್ಕೆ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮೇಲೆ ಟೋಪಿ ಇರುತ್ತಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಈ ರೀತಿ ರೋಲ್ ಮಾಡ್ಕೋತಾ ಹೋಗಬೇಕು ಒಂದು ಸೈಡು.
ಸೊ ರೋಲ್ ಮಾಡ್ಕೋತಾ ಹೋಗಿ ನಾವು ಕೆಳಗಡೆ ಸೈಡಲ್ಲಿ ನಾವು ಈ ರೀತಿ ಫೋಲ್ಡ್ ಮಾಡಿರ್ತೀವಲ್ಲ, ಸೊ ಅದನ್ನು ಈ ರೀತಿ ಒಳಗಡೆಗೆ ಬಟ್ಟೆನ ಸೇರಿಸಿ ಈ ರೀತಿ ಎಳೆದ್ರೆ ಇದು ಚಿಕ್ಕದಾಗಿ ಪಾಕೆಟ್ ಥರ ಆಗುತ್ತೆ. ಈ ರೀತಿ ನಾವು ಈಸಿಯಾಗಿ ಫೋಲ್ಡ್ ಮಾಡಿ ಎತ್ತಿಟ್ಕೋಬೋದು. ಸೊ ನಾವು ಹೊರಗಡೆ ಹೋಗಬೇಕಾದ್ರೆ ಈ ರೀತಿ ತೊಗೊಂಡು ಹೋಗ್ಬೋದು, ಅಥವಾ ಕಬೋರ್ಡಲ್ಲಿ ಆ ರೀತಿ ಇಟ್ಟರೂ ಸಹ ನಾವು ನೀಟಾಗಿರುತ್ತೆ. ನೆಕ್ಸ್ಟ್ ಟಿಪ್ ಬಂದು ನಾನಿಲ್ಲಿ ಸ್ಯಾರಿ ಫೋಲ್ಡಿಂಗ್ ಮಾಡೋದು, ಚಿಕ್ಕದಾಗಿ ನಾವು ಫೋಲ್ಡ್ ಮಾಡಿ ಯಾವ ರೀತಿ ಬೀರುನಲ್ಲಿ ಇಟ್ಕೋಬೋದು, ಅದು ಹೊರಗಡೆ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೋದು ಅಂದರೆ, ಸೊ ನಾವು ಮಾಮೂಲಿಯಾಗಿ ಫೋಲ್ಡಿಂಗ್ ಮಾಡ್ತೀವಿ ಸೀರೆನ. ಸೊ ಅದೇ ರೀತಿ ನಾನಿಲ್ಲಿ ಒಂದೇ ಸರಿ 4 ಫೋಲ್ಡ್ ಬರೋ ಹಾಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೀರೆನ ನಾವು ಯಾವ ರೀತಿ ಫೋಲ್ಡ್ ಮಾಡ್ಕೊಡ್ತೀವೋ ಅದೇ ರೀತಿ ನಾವು ಇಲ್ಲಿ ನೆರಿಗೆಗಳನ್ನ ಹಿಡ್ದು ಫೋಲ್ಡ್ ಮಾಡಿಕೊಂಡು, ಸೊ ನಾವು ಯಾವಾಗಲೂ ಉದ್ದ ರೀತಿ ಸೀರೆನ ಮಡ್ಚ್ಕೋತೀವಿ. ಸೊ ಈ ರೀತಿ ನಾವು ಬಾರ್ಡರ್ ಸೈಡ್, ಇನ್ನೊಂದು ಸೈಡಲ್ಲಿ ಈ ರೀತಿ ಬಾರ್ಡರ್ ಸೀರೆನ ಅರ್ಧಕ್ಕೆ ಈ ರೀತಿ ಮಡ್ಚ್ಕೋಬೇಕು. ಒಂದು ಕಾಲು ಬಟ್ಟೆ ಮಡ್ಚ್ಕೊಳ್ಳೋ ಹಾಗೆ ಮಡ್ಚ್ಕೊಂಡಾದ್ಮೇಲೆ ಇದನ್ನು ಸೆಂಟ್ರಿಗೆ ಇಟ್ಕೋಬೇಕು. ಕರೆಕ್ಟಾಗಿ ಸೀರೆ ಸೆಂಟ್ರಿಗೆ ಆ ಫೋಲ್ಡಿಂಗ್ಸ್ ಎಲ್ಲ ನೀಟಾಗಿ ಇಟ್ಕೋಬೇಕು, ಟೈಟಾಗಿ. ಸೊ ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಸೀರೆಗಳನ್ನ ನೀಟಾಗಿ ಆ ಬಟ್ಟೆ ಫೋಲ್ಡ್ ಮಾಡಿರ್ತೀವಲ್ಲ ಅದೆಲ್ಲ ಹಾಗೇ ಇರಬೇಕು, ಓಪನ್ ಆಗದೆ ಇರೋ ಹಾಗೆ ನೋಡಿಕೊಂಡು ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತು ಈ ಸೀರೆನ ನೋಡಿ ಇನ್ನೊಂದು ಫೋಲ್ಡ್ ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ. ಸೊ ಈ ರೀತಿ ಮತ್ತೆ ಮಧ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳುವಾಗ ಪ್ಲೀಟ್ಸ್ ಎಲ್ಲ ಓಪನ್ ಆಗದೆ ಇರೋ ಹಾಗೆ ನೋಡಿಕೊಂಡು ಟೈಟಾಗಿ ಇಟ್ಕೊಂಡು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಉಲ್ಟಾ ಮಾಡಿಕೊಂಡು ನಾವು ಆಪೋಸಿಟ್ ಸೈಡ್ ಕೆಳಗಡೆ ಸೈಡಿಂದ ಸೀರೆನ ಈ ರೀತಿ ಮಧ್ಯಕ್ಕೆ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ. ಸೊ ಇದನ್ನು ಒಂದು 2 ಸರಿ ನೋಡಿಕೊಂಡ್ರೆ ಸಾಕು, ಈಸಿಯಾಗಿ ನೀವು ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು. ಸೀರೆನ ನೋಡಿ ನಾನು ವಿಡಿಯೋದಲ್ಲಿ ತೋರಿಸೋ ಹಾಗೆ ಈ ರೀತಿ ಮಧ್ಯೆ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಫೋಲ್ಡ್ ಹಾಕ್ಕೋತಾ ಇದ್ದೀನಿ. ಫೋಲ್ಡ್ ಹಾಕ್ಕೊಂಡು ಈ ಒಂದು ಕಡೆ ಇದು ಪಾಕೆಟ್ ಥರ ಬಂದಿರುತ್ತೆ. ಸೊ ಅದರೊಳಗಡೆ ನೋಡಿ ಇದಿದೆ ಅಲ್ವಾ, ಸೊ ಅದರೊಳಗಡೆ ಈ ರೀತಿ ಕೈ ಹಾಕ್ಬಿಟ್ಟು ನಾವು 2 ಕೈನೂ ಸೇರಿಸಿ ಈ ಕೊನೆಗೆ ನಾವು ಹಿಂದೆ ಬಟ್ಟೆ ಇರುತ್ತಲ್ಲ, ಸೊ ಅದನ್ನು ಈ ರೀತಿ ಒಳಗಡೆ ಸೈಡ್ಗೆ ಎಳ್ಕೋಬೇಕು. ಒಳಗಡೆ ಸೈಡ್ಗೆ ಎಳ್ಕೊಂಡಾಗ ಈ ರೀತಿ ಮೇಲೆ ಇದು ಪಾಕೆಟ್ ಥರ ಆಗುತ್ತೆ, ಚಿಕ್ಕದಾಗಿ ಪಾಕೆಟ್ ಥರ ಬರುತ್ತೆ ಈ ರೀತಿ ನೀಟಾಗಿ. ಸೊ ನೋಡಿ ಇಷ್ಟು ನೀಟಾಗಿ ಫೋಲ್ಡ್ ಆಗುತ್ತೆ. ಇದು ಹೀಗೆ ಇರುತ್ತೆ. ಸೀರೆ ನಾವು ಎತ್ತಬೇಕಾದ್ರೆ ಓಪನ್ ಆಗೋಲ್ಲ, ಎಷ್ಟೇ ಬಿದ್ದೋದ್ರೂ ಸಹ ಸೀರೆ ಓಪನ್ ಆಗೋಲ್ಲ, ಅಷ್ಟು ನೀಟಾಗಿ ಪಾಕೆಟ್ ಥರ ಹಾಗೆ ಇಟ್ಕೋಬೋದು. ಕಬೋರ್ಡಲ್ಲೂ ಸಹ ಈ ರೀತಿ ಇಟ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಸೀರೆಗಳೆಲ್ಲ. ಸೊ ಐರನ್ನು ಸಹ ಹಾಳಾಗಲ್ಲ ಈ ರೀತಿ ಮಾಡಿಟ್ಬಿಟ್ರೆ. ಮತ್ತು ಬ್ಲೌಸು ಸಹ ನಾವು ಇದರಲ್ಲಿ ಇಲ್ಲಿ ಓಪನ್ ಇರುತ್ತಲ್ಲ, ಸೊ ಅಲ್ಲಿ ಸೇರಿಸಿ ಇಟ್ಬಿಟ್ರೆ ನಾವು ಮ್ಯಾಚಿಂಗ್ ಬ್ಲೌಸು ಸೀರೆ ಜೊತೆ ನೀಟಾಗಿ ಇಟ್ಬಿಡ್ಬೋದು. ಸೊ ಇಲ್ಲಾದರೂ ಇಡ್ಬೋದು. ಇನ್ನೊಂದು ಸೈಡು ಸಹ ನಾವು ಅದು ಬಾಕ್ಸ್ ಥರ ಫೋಲ್ಡ್ ಮಾಡಿರೋದ್ರಿಂದ ಸೊ ಸೆಂಟರಲ್ಲಿ ಇನ್ನೊಂದು ಫೋಲ್ಡ್ ಬರುತ್ತೆ. ಸೊ ಇಲ್ಲೂ ಸಹ ಇಟ್ಬಿಟ್ರೆ ಅಲ್ಲೂ ನೋಡಿ ಮ್ಯಾಚಿಂಗ್ ಬ್ಲೌಸ್ ಈಸಿಯಾಗಿ ಸಿಗುತ್ತೆ ನಮಗೆ. ಈ ರೀತಿ ನಾವು ಸೀರೆನ ಫೋಲ್ಡ್ ಮಾಡಿ ಇಟ್ಕೋಬೋದು ಕಬೋರ್ಡಲ್ಲಿ, ಬೀರುನಲ್ಲಿ, ಮತ್ತು ಹೊರಗಡೆ ತೊಗೊಂಡೋಗ್ಬೇಕಾದ್ರೂ ಸಹ ಈ ರೀತಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಕಮ್ಮಿ ಸ್ಪೇಸಲ್ಲಿ ನಾವು ಜಾಸ್ತಿ ಸೀರೆಗಳನ್ನ ಈ ರೀತಿ ಫೋಲ್ಡ್ ಮಾಡಿ ಇಡ್ಬೋದು. ಸೊ ನೋಡಿ ಎಷ್ಟು ಚೆನ್ನಾಗಿ ಫೋಲ್ಡ್ ಆಗಿದೆ ಸೀರೆ. ಈ ರೀತಿ ಫೋಲ್ಡ್ ಮಾಡಿ ಇಟ್ಕೋಬೋದು ಸೀರೆಗಳನ್ನೆಲ್ಲ ನಾವು. ಟಿಪ್ಸು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.